ಕಾರ್ ಹಾಗೂ ಕೆಎಸ್ಆರ್ಟಿಸಿ ಬಸ್ ನಡುವೆ ಅಪಘಾತ ಸಂಭವಿಸಿದ್ದು, ಅದೃಷ್ಟವಶ ಈ ಕಾರಿನ 2 ಏರ್ ಬ್ಯಾಗ್ಗಳು ಓಪನ್ ಆಗಿದ್ದರಿಂದ ಕಾರಿನಲ್ಲಿರುವ ಚಿಕ್ಕೋಡಿಯ ಹೆಸ್ಕಾಂ ಇಂಜಿನಿಯರ್ ಬದುಕುಳಿದಿದ್ದಾರೆ. ಆದರೆ ಕಾರಿನ ಹಿಂದಿನ ಸೀಟಿನಲ್ಲಿ ಕುಳಿತಿದ್ದ ತಾಯಿ ಸ್ಥಳದಲ್ಲಿ ಸಾವಿನುರುಪ ಘಟನೆ ಉಮ್ರಾಣಿ ಹತ್ತಿರ ನಿಪ್ಪಾಣಿ ಮುಧೋಳ ರಾಜ್ಯ ಹೆದ್ದಾರಿಯಲ್ಲಿ ನಡೆದಿದೆ. ಶ್ರೀಮತಿ ನಿರ್ಮಲಾ ಭರಮು ಔಟೆ, ವಯಸ್ಸು 60 ಎಂಬ ಮೃತ ಮಹಿಳೆಯ ಹೆಸರು. ಹೆಸ್ಕಾಂ ಚಿಕ್ಕೋಡಿ ಉಪವಿಭಾಗ ಸಹಾಯಕ ಅಭಿಯಂತ ನೇಮಿನಾಥ್ ಭರಮು ಔಟೆ, ವಯಸ್ಸು 43, ಅದೃಷ್ಟವಶ ಬದುಕುಳಿದಿದ್ದಾರೆ. ಮೂಲತಃ ರಾಯಬಾಗ್ ಪಟ್ಟಣದವರು ಆದ ಔಟೆ ಕುಟುಂಬ ಸದ್ಯ ಚಿಕ್ಕೋಡಿ ನಗರದ ಯಾದವ್ ನಗರದಲ್ಲಿ ವಾಸಿಸುತ್ತಿದ್ದಾರೆ. ಇವತ್ತು ಚಿಕ್ಕೋಡಿಯಿಂದ ಉಮ್ರಾಣಿ ಕಡೆ ಹೋಗುವಾಗ ಚಿಕ್ಕೋಡಿ ಕಡೆ ಹೋಗುವ KA 42F 1364 ಸಾವಳಗಿ ಚಿಕ್ಕೋಡಿ ಈ KSRTC ಬಸ್ ನಡುವೆ ಅಪಘಾತ ಸಂಭವಿಸಿದೆ. ಇದೇ ಸಂದರ್ಭದಲ್ಲಿ ಪಂಚರವಾಗಿದ್ದ ಒಂದು ಟ್ರ್ಯಾಕ್ಟರ್ ಟ್ರಾಲಿ ಸಹ ರಸ್ತೆ ಮೇಲೆ ನಿಂತಿತ್ತು. ಗಾಯವಾದ ಅಭಿಯಂತ ನೇಮಿನಾಥ್ ಅವರಿಗೆ ಚಿಕ್ಕೋಡಿ ನಗರದ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಿಸಲಾಗಿದೆ. ಸ್ಥಳಕ್ಕೆ ಚಿಕ್ಕೋಡಿ ಪೊಲೀಸರು ಧಾವಿಸಿ ಪರಿಶೀಲನೆ ನಡೆಸಿದರು. ಈ ಸಂದರ್ಭದಲ್ಲಿ ಚಿಕ್ಕೋಡಿ DYSP ಗೋಪಾಲಕೃಷ್ಣ ಗೌಡರ್, CPI ವಿಶ್ವನಾಥ್ ಚೌಗಲಾ, ಸಂಚಾರಿ ಪೊಲೀಸ್ ಠಾಣೆಯ PSI ರೂಪಾ ಗುಡೋಡಗಿ ಭೇಟಿ ನೀಡಿದರು. ಈ ಸಂದರ್ಭದಲ್ಲಿ ರಾಜ್ಯ ಹೆದ್ದಾರಿ ಮೇಲೆ ಕೆಲವು ಕಾಲ ಸಂಚಾರ ಅಸ್ತವ್ಯಸ್ತವಾಗಿತ್ತು. ಸದರಿ ಘಟನೆ ಚಿಕ್ಕೋಡಿ ಸಂಚಾರಿ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ನಡೆದಿದೆ. ನಿಪ್ಪಾಣಿ ರಸ್ತೆ ಯಾವತ್ತಾಗಿತ್ತಲ್ಲ ಅವತ್ತಿಂದ ನಾನಾ ಥರ ಆಕ್ಸಿಡೆಂಟ್ ಕೇಳ್ತದೆ ಹೊರತು ಯಾರ್ದು ಒಬ್ರದ್ದು ಒಂದು ಒಳ್ಳೇದಪ್ಪಂತ ಮಾತಲ್ಲ. ಪ್ರತಿ ಗಾಡಿಯವರು ಅತಿ ಹೆವಿ ಸ್ಪೀಡ್ ಹೊಡಿದಾರು. ಅದೇ ಥರ ಎಲ್ಲರೂ ಯಾರಿಗೂ ಒಂದಿಟ್ಟು ನೇಮು ಗೊತ್ತಿಲ್ಲ, ಏನು ಗೊತ್ತಿಲ್ಲ, ಹೆಲ್ಮೆಟ್ ಇಲ್ಲ, ಯಾವುದೇ ಥರ ಏನು ಹೇಳಿದ್ರು ಯಾರು ಕೇಳ್ತಾ ಇಲ್ಲ. ಎಷ್ಟೋ ಜನ ಪೊಲೀಸರು ಎಷ್ಟೋ ಸ್ಟ್ರಿಕ್ಟ್ಲಿ ಹೇಳಿದ್ರು ಕೂಡ ನಮ್ಮ ಭಾಗದ ಜನರು ಯಾರೂ ತಿಳ್ಕೋ ಶಕ್ತಿ ಇಲ್ಲ ಅವ್ರಿಗೆ. ಎಲ್ಲರೂ ದಯಮಾಡಿ ಈ ಒಂದು ರೋಡ್ ಮ್ಯಾಗ ಹಾಯ್ಬೇಕಾದ್ರೆ ಸ್ವಲ್ಪ ಎತ್ತರದ ಹಾಯ್ರಿ. ಮತ್ತು ಭಾಳ ರಶ್ ಇರ್ತಕ್ಕಂಥ ಇದು ರಸ್ತೆ. ಈ ದಯಮಾಡಿ ಈ ರಸ್ತೆ ಇನ್ನೂ 4 ಲೈನ್ ಮಾಡಿರೋ ಒಂದು ಒಳ್ಳೆ ತಂದ ನಮ್ಮ PWD ಇಲಾಖೆಗೆ ಮನವಿ ಮಾಡುತ್ತಾ, ಮತ್ತು ದಯಮಾಡಿ ಎಲ್ಲ ನಮ್ಮ ಈ ಭಾಗದ ಗ್ರಾಮಸ್ಥರು ಎತ್ತರ ವಹಿಸಿ ಈ ರೋಡನ್ನು ಸ್ವಲ್ಪ ದಾಟಬೇಕಂತ ತಮ್ಮಲ್ಲಿ ಕಳ್ಕಳೆ ವಿನಂತಿ. ಇವತ್ತೊಂದು ಆಕ್ಸಿಡೆಂಟ್ ಅತಿ ಭಯಾನಕವಾದಂಥ ಆಕ್ಸಿಡೆಂಟ್ ಇದೆ. ಚಿಕ್ಕೋಡಿ ಹೆಸರಂತ ಚಿಕ್ಕೋಡಿಯಿಂದ ಬರ್ತಾಯಿದ್ರು, ರಾಯಗೊಂಡಿದ್ರು. ಇಲ್ಲಿ ಮಧ್ಯದಾಗ ಒಂದು ಟ್ರ್ಯಾಕ್ಟರ್ ಸ್ವಲ್ಪ ಏನೋ ಕುಟಿಯಾಗಿ ನಿಂತಿದ್ದಾರೆ. ಹೀಗಾಗಿ ಈ ಕಡೆಯಿಂದ ಸವಾಲಿಗೆ ಬಸ್ ಚಿಕ್ಕೋಡಿ ನೋಡಿದ್ದು. ಆ ಬಸ್ಸಿನ ಅವನಷ್ಟು ನಾವು ನೋಡಿದ್ರೆ ಕಾರ್ನ ಆ ಕಡೆ ಬರೋದು ಬೈ ಮಿಸ್ಟೇಕ್ 3 ಟ್ರ್ಯಾಕ್ಟರ್ ನೋಡಿಲ್ಲ. ಇದು ಬಸ್ ಕ್ರಾಸ್ ಮಾಡಿ ಓಟಕ್ಕೆ ಹೋಗಿದ್ರೆ ಓಟಕ್ಕೆ ಹೋಗೋದಕ್ಕೆ ಸಡನ್ನಾಗಿ ಬಸ್ಸಿಗೆ ಅದಕ್ಕೆ ಮುಖಾಮುಖಿಯಾಗಿ ಸ್ಪಾಟಲ್ಲಿ ಅವ್ರ ಸಾಹೇಬ್ರು ತಿಳ್ಕೊಂಡಂತಂದ್ರೆ ಪಾಪ ನಮಗೂ ಭಾಳ ಹೇಳಿಕ್ಕೆ ದುಃಖ ಅನ್ಸುತ್ತೆ. ಈ ರಸ್ತೆ ನಿಯಮಾವಳಿ ಪಾಲನೆ ಆಗುತ್ತಲ್ಲ, ರಸ್ತೆ ವೇಗದ ಮಿತಿ ಏನಿದೆ ಊರ ಸಮೀಪ ಬರೋಣ ಯಾವುದೋ ಒಂದು ವೇಗದ ಮಿತಿ ಒಂದು ಕಂಟ್ರೋಲ್ ಆಗ್ತಾ ಇಲ್ಲ. ಅದಕ್ಕಾಗಿ ರಸ್ತೆ ಅಗಲೀಕರಣ, ರಸ್ತೆ ನಿಯಮಾವಳಿ ಮತ್ತು ಇದು ರಸ್ತೆ ಅಗಲೀಕರಣ ಆಗಬೇಕು ಮತ್ತು ರಸ್ತೆ ನಿಯಮಾವಳಿ ಪಾಲನೆ ಆಗಬೇಕು. ಅದಕ್ಕಾಗಿ ಸಾರ್ವಜನಿಕರು ಅದಕ್ಕೆ ಸಹಕರಿಸಬೇಕು. ಟ್ರ್ಯಾಕ್ಟರ್ದವರು स्पीड